ಪರಮಾತ್ಮ ಲಕ್ಷ್ಮೀದೇವಿಯನ್ನು ಕರೆದು ಹೇಳ್ತಾ ಇದ್ದಾನೆ, ನಾನು ದೈತ್ಯರ ಸಂಹಾರಕ್ಕಾಗಿ ಅವತಾರ ಮಾಡಬೇಕಾಗಿದೆ, ಆದರೆ ಅದರ ಮುಂಚೆ ನಿನ್ನಿಂದ ಒಂದು ಕಾರ್ಯ ನಡೆಯಬೇಕು, ನಿನ್ನಿಂದ ನಾನು ಈ ಕೆಲಸ ಮಾಡಿಸ್ಬೇಕಾಗಿದೆ ಅಂತ. ಅದಕ್ಕೆ ಲಕ್ಷ್ಮೀದೇವಿ ಏನು ಸ್ವಾಮಿ ಅಂತ ಕೇಳಿದ್ರು ಕೈ ಜೋಡಿಸಿ. ಏಕೆಂದರೆ ನಿಜವಾದ ಭೃತ್ಯಳು ಅಂದರೆ ಲಕ್ಷ್ಮೀದೇವಿ. ಕೋಟಿ ಕೋಟಿ ಭೃತ್ಯರಿರಲು ಹಾಟಕಾಂಬರನ ಸೇವೆ, ಸಾಟಿ ಇಲ್ಲದೆ ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲದರಲ್ಲೂ ತಾನೇ ಇದ್ದು ಸೇವೆ ಮಾಡ್ತಾ ಇದ್ದಾಳೆ. ಅದರಿಂದ ಏನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ ಅಂತ ದಾಸರು ಹೊಗಳಿದ್ದಾರೆ. ಏನು ಮಾಡಬೇಕು ಸ್ವಾಮಿ ನಾನು? ಪರಮಾತ್ಮ ತಿಳಿಸ್ತಾ ಇದ್ದಾನೆ, ಆ ಮರೀಚಿ ಋಷಿಗಳ ಒಂದು 6 ಜನ ಮಕ್ಕಳು ಇವರನ್ನು ನೋಡಿ, ಒಬ್ಬ ಋಷಿಗಳನ್ನು ನೋಡಿ ಅಪಹಾಸ್ಯ ಮಾಡಿದ್ರಂತೆ. ಅವರು ಇವರಿಗೆ ಶಾಪ ಕೊಟ್ಟುಬಿಟ್ರು, ನೀವು ದೈತ್ಯರಾಗಿ ಹುಟ್ಟಿರಿ ಅಂತ ಶಾಪ ಕೊಟ್ಟರು. ಅವರು ದೈತ್ಯರಾಗಿ ಹುಟ್ಟಿದರು. ಯಾರ ಮಕ್ಕಳಾಗಿ ಹುಟ್ಟಿದರು ಅಂದರೆ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು ಇವರು. 6 ಜನ ಮರೀಚಿ ಋಷಿಗಳ ಮಕ್ಕಳು. ಆ ದೇವಲ ಋಷಿಗಳನ್ನು ನೋಡಿ ಅಪಹಾಸ್ಯ ಮಾಡಿದ್ರು. ಆ ದೇವಲ ಋಷಿಗಳು ಇವರಿಗೆ ಶಾಪ ಕೊಟ್ಟರು. ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದಾಗ ಅವರು ದೈತ್ಯ ಸ್ವಭಾವ ಅವರಿಗೂ ಬಂತು. ಋಷಿಗಳ ಮಕ್ಕಳಾದರೂ ಕೂಡ ದೈತ್ಯರ ಸ್ವಭಾವ ಬಂದು ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ತಪಸ್ಸು ಮಾಡಿ ಒಂದು ವರ ಪಡೆದರು, ಅವಧ್ಯತ್ವ ವರ ಅಂತ. ಅಂದರೆ ಸಾಯಬಾರದು, ಇದು ದೈತ್ಯರ ಸ್ವಭಾವ, ನಾವು ಸಾಯಬಾರದು ಯಾವಾಗಲೂ ಅಂತ. ಇಂಥ ಅವಧ್ಯತ್ವ ವರವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ. ಬರುವಾಗ ಎದುರಿಗೆ ಹಿರಣ್ಯಕಶಿಪು ಬರ್ತಾ ಇದ್ದಾನೆ. ಇವ್ರಿಗೇನಾಗಬೇಕು ಅಂದರೆ ದೊಡ್ಡ ತಾತ ಆಗಬೇಕು. ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರು ಅಣ್ಣ ತಮ್ಮಂದರು. ಹಿರಣ್ಯಾಕ್ಷನ ಮಗ ಕಾಲನೇಮಿ, ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದ್ರು ಇವರು. ಆಗ ದೊಡ್ಡ ತಾತನ ನೋಡಿ ಸಂತೋಷದಿಂದ ಹೇಳ್ತಾ ಇದ್ದಾರೆ, ನಾವು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿ ಅವಧ್ಯತ್ವ ವರ ಪಡ್ಕೊಂಡು ಬಂದ್ವಿ ಅಂತ. ಇದು ಹಿರಣ್ಯಕಶಿಪಿಗೆ ಸಂತೋಷ ಆಗ್ತದಂತ ಹೇಳಿದರು ಅವರು. ಆದರೆ ಸಂತೋಷ ಆಗಲಿಲ್ಲ, ಸಿಟ್ಟು ಬಂತು ಅವನಿಗೆ, ಭಾರಿ ಕೋಪ ಬಂತು. ಸಿಟ್ಟಿನಿಂದ ಕೋಪದಿಂದ ಅವರಿಗೆ ಶಾಪ ಕೊಡ್ತಾ ಇದ್ದಾನೆ, ನೀವು ನನ್ನನ್ನು ಕುರಿತು ತಪಸ್ಸು ಮಾಡಿದರೆ ನಾನೇ ನಿಮಗೆ ಅವಧ್ಯತ್ವ ವರ ಕೊಡ್ತಾ ಇದ್ದೆ, ಬ್ರಹ್ಮದೇವರನ್ನು ಕುರಿತಾಗಿ ತಪಸ್ಸು ಮಾಡಿದ್ರಿ ಅಂತ ಸಿಟ್ಟಿನಿಂದ ನಿಮ್ಮ ತಂದೆಯಿಂದಲೇ ನಿಮಗೆ ಮರಣ ಬರಲಿ ಅಂತ ಶಾಪ ಕೊಟ್ಟರು. ನೋಡ್ರಿ, ಬ್ರಹ್ಮದೇವರ ವರ ಅವಧ್ಯತ್ವ ವರ, ಈ ಹಿರಣ್ಯಕಶಿಪುವಿನ ಶಾಪ. ಅದನ್ನು ಸತ್ಯ ಮಾಡೋದು ಹೇಗೆ? ಏಕೆಂದರೆ ಭಗವಂತನ ಸಂಕಲ್ಪ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಅಂತ ಭಗವಂತನ ಒಂದು ಶಪಥ. ನಿಜಭೃತ್ಯರು ಯಾರು ಇರ್ತಾರೋ, ಅವ್ರು ಏನು ಮಾತಾಡ್ತಾರೋ ಅದನ್ನು ಸತ್ಯ ಮಾಡುವಂಥ ಹೊಣೆ ಪರಮಾತ್ಮಂತು, ಅವನದೇ ಕರ್ತವ್ಯ ಅದು. ಬ್ರಹ್ಮದೇವರು ನಿಜಭೃತ್ಯರು, ಅವರ ಮಾತು ಸತ್ಯ ಮಾಡಬೇಕಲ್ಲ, ಅವಧ್ಯತ್ವ ವರ ಕೊಟ್ಟಿದ್ದಾರೆ ಅವರು. ಹಿರಣ್ಯಕಶಿಪು ಶಾಪ ಕೊಟ್ಟಿದ್ದಾನೆ. ಆದರೆ ಹಿರಣ್ಯಕಶಿಪು ನಿಜಭೃತ್ಯ ಅಲ್ಲ, ಪರಮಾತ್ಮನ ನಿಜಭೃತ್ಯ ಅಲ್ಲ. ಆದರೆ ಅವನೇನು ಶಾಪ ಕೊಡುವ ಸಾಮರ್ಥ್ಯ ಏನಿದೆ ಅದು ಬ್ರಹ್ಮದೇವರದ್ದು. ಶಾಪ ಕೊಡುವ ಸಾಮರ್ಥ್ಯ ಅದು ಬ್ರಹ್ಮದೇವರದೇ. ಆದ್ದರಿಂದ ಅದನ್ನು ಸತ್ಯ ಮಾಡಬೇಕು. ಅದು ಹೇಗೆ ಸತ್ಯ ಮಾಡಬೇಕು ರೀ? ಏಕೆಂದರೆ ಎರಡೂ ಅದು ನೆಗೆಟಿವ್ ಪಾಸಿಟಿವ್. ಅದು ಅವಧ್ಯತ್ವ ಮರಣ ಇವೆರಡೂ ನೆಗೆಟಿವ್ ಪಾಸಿಟಿವ್. ಅದು ಇದನ್ನು ಸತ್ಯ ಮಾಡುವ ಬಗೆ ಹೇಗೆ? ಅದು ಭಗವಂತ ಮಾಡಿ ತೋರಿಸಿದ. ಲಕ್ಷ್ಮೀದೇವಿಯನ್ನು ಕರೆದು ಹೇಳ್ತಾ ಇದ್ದಾನೆ, ಈ 6 ಜನ ಭೂಲೋಕದಲ್ಲಿದ್ದಾರೆ, ಪಾತಾಳ ಲೋಕದಲ್ಲಿದ್ದಾರೆ, ಅವರನ್ನು ಭೂಲೋಕಕ್ಕೆ ಕರ್ಕೊಂಡು ಬಂದು ಒಂದು ಗುಹಾದಲ್ಲಿ ಮಲಗಿಸ್ಬೇಕು. ಗುಹಾದಲ್ಲಿ ಮಲಗಿಸಿ ಅವರಿಗೆ ಸಾಂಶತ್ವ ಇಲ್ಲದೇ ಇದ್ದರೂ ಕೂಡ ಸಾಂಶತ್ವವನ್ನು ಕೊಡಬೇಕು. ಅಂದರೆ ದೈತ್ಯರಿಗೆ ಸಾಂಶತ್ವ ಎಂಬುದು ಇರುವುದಿಲ್ಲ. ಸಾಂಶತ್ವ ಅಂದರೆ ಏನು ಅಂದರೆ ದೇವತೆಗಳಿಗೆ ಅನೇಕ ಅಂಶಗಳಿಂದ ರೂಪವನ್ನು ತಾಳುವ ಸಾಮರ್ಥ್ಯ ಇರುತ್ತೆ. ಅದು ಸಾಂಶತ್ವ, ಅದು ದೇವತೆಗಳಿಗೆ ಮಾತ್ರ ಇರುತ್ತೆ. ಅದು ಬ್ರಹ್ಮಪಿಶಾಚಿಗಳಿಗೂ ಇರುತ್ತೆ, ಅದು ತಾತ್ಕಾಲಿಕ ಅಷ್ಟೇ. ಅದು ಒಂದು ಕ್ಷಣ ತಗೊಂಡು ಅದು ಮಾಯ ಆಗಿಬಿಡುತ್ತೆ. ಆದರೆ ದೇವತೆಗಳಿಗೆ ಹಾಗಲ್ಲ.
ನೂರಾರು ವರ್ಷಗಳ ಕಾಲ ಅನೇಕ ರೂಪಗಳಿಂದ ಒಂದು ಅವತಾರ ಮಾಡುವ ಸಾಮರ್ಥ್ಯ ಇರುತ್ತೆ. ಏನು ರುದ್ರದೇವರು ಈ ಭೂಲೋಕದಲ್ಲಿ ಅನೇಕ ರೂಪದಿಂದ ಅವತಾರ ಮಾಡಿದ್ದಾರೆ. ಎಲ್ಲ ಮಠಗಳಲ್ಲೂ ಅವತಾರ ಮಾಡಿದ್ದಾರೆ. ಜಗಳಾಡಬಾರ್ದು ಇವರು ಅಂತ ಎಲ್ಲ ಮಠಗಳಲ್ಲೂ ಅವತಾರ ಮಾಡಿದ್ದಾರೆ. ಉತ್ತರಾದಿ ಮಠದಲ್ಲೂ, ರಾಯರ ಮಠದಲ್ಲೂ, ಎಲ್ಲ ಮಠದಲ್ಲೂ ಅವತಾರ ಮಾಡಿದ್ದಾರೆ. ಅಂದರೆ ಆ ಒಂದು ಶಕ್ತಿ ಆ ದೇವತೆಗಳಿಗೆ ಮಾತ್ರ ಇರುತ್ತೆ, ದೈತ್ಯರಿಗಿರುವುದಿಲ್ಲ. ಮತ್ತು ಇವರು ರಾಕ್ಷಸರಾಗಿ ಹುಟ್ಟಿದ್ರಲ್ಲ, ಅವರಿಗೆ ಸಾಂಶತ್ವವನ್ನು ಲಕ್ಷ್ಮೀದೇವಿ ಕೊಟ್ಟಿದ್ದಾಳೆ. ಸಾಂಶತ್ವವನ್ನು ಕೊಟ್ಟು ಒಂದು ಅಂಶವನ್ನು ಅದೇ ದೇಹದಲ್ಲಿಟ್ಟು ಇನ್ನೊಂದು ಅಂಶಕ್ಕೆ ದೇಹ ಜೋಡಣೆ ಮಾಡಿ ದೇವಕಿಯ ಗರ್ಭದಲ್ಲಿ ಆ ಒಂದೊಂದೇ ಅಂಶ ಆ ಮಕ್ಕಳು ಹುಟ್ಟುವಂತೆ ಮಾಡ್ತಾಯಿದ್ರು. ದೇವಕಿಯ ಗರ್ಭದಲ್ಲಿ ಹುಟ್ಟಿದಾಗ ಕಂಸ ಬಂದು ಅದನ್ನು ಸಂಹಾರ ಮಾಡ್ತಾಯಿದ್ದ. ಸಂಹಾರ ಮಾಡಿದ ಕೂಡಲೇ ಮತ್ತೆ ಆ ಅಂಶವನ್ನು ತಂದು ಮತ್ತೆ ಅಲ್ಲಿ ತಂದು ಜೋಡಿಸ್ತಾ ಇದ್ದಾಳೆ. ಇದು ಬ್ರಹ್ಮದೇವರ ವರ ಸತ್ಯ ಮಾಡಿದಂತೆ ಆಯಿತು. ಏಕೆಂದರೆ ಅವರು ಮಲ್ಕೊಂಡಿದ್ದರು, ಎಚ್ಚರ ತಪ್ಪಿಸಿದ್ರಷ್ಟೇ. ಆ ಅಂಶವನ್ನು ಜೋಡಿಸಿ ಅವಧ್ಯತ್ವವರ ಸತ್ಯ ಮಾಡಿದರು. ಕಂಸ ಯಾರು? ಕಾಲನೇಮಿ. ಅವನು ಅವ್ರನ್ನ ಸಂಹಾರ ಮಾಡ್ತಾನೆ, 6 ಜನರನ್ನು ಸಂಹಾರ ಮಾಡ್ತಾನೆ. ಆ ಹಿರಣ್ಯಕಶಿಪುವನ ಶಾಪವನ್ನು ಸತ್ಯ ಮಾಡಿದಂತೆ ಆಯಿತು. ಈ ರೀತಿ ಹಿರಣ್ಯಕಶಿಪುವನ ಶಾಪ, ಬ್ರಹ್ಮದೇವರ ವರ ಎರಡನ್ನೂ ಸತ್ಯ ಮಾಡಿ ಅದು ಲಕ್ಷ್ಮೀ ಕಡೆಯಿಂದ ಇಂಥ ಕೆಲಸವನ್ನು ಮಾಡಿಸ್ತೇವೆ. ಈ 6 ಜನರನ್ನು ಮತ್ತೆ ತಂದಲ್ಲಿ ಜೋಡಿಸೋದು. ಈ ಅಂಶವನ್ನು ಜೋಡಿಸಿ 2 ಅಂಶ ಜೋಡಣೆ ಮಾಡಿ ಬ್ರಹ್ಮದೇವರ ಅವಧ್ಯತ್ವವರ, ಹಿರಣ್ಯಕಶಿಪುವಿನ ಶಾಪ ಎರಡನ್ನೂ ಸತ್ಯ ಮಾಡಿ ಆ ಭಗವಂತ ಒಂದು ಅಘಟಿತ ಘಟನಾಶಕ್ತಿಯನ್ನು ಜಗತ್ತಿಗೆ ತೋರಿಸಿದ. ಇಂತಹ ಭಗವಂತನ ಒಂದು ಅಚಿಂತ್ಯದ್ಭುತ ಶಕ್ತಿ ಅಘಟಿತ ಘಟನಾಶಕ್ತಿ. ಅದರ ಬಗ್ಗೆ ಶ್ರೀಮದಾಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಹೇಳ್ತಾರೆ, ಬಹುಚಿತ್ರ ಜಗದ್ ಬಹುಧಾ ಕರಣಾತ್ ಪರಶಕ್ತಿರನಂತ ಗುಣಪರಮಃ ಅಂತ. ಭಗವಂತನ ಒಂದು ಅಚಿಂತ್ಯದ್ಭುತ ಶಕ್ತಿಯನ್ನು ತಿಳ್ಕೊಳ್ಬೇಕಾದ್ರೆ ಅವನ ಸೃಷ್ಟಿಯ ವೈಭವದಿಂದ ತಿಳ್ಕೊಳ್ಬೇಕು. ಬರೀ ಸೃಷ್ಟಿ ಒಂದೇ ಇಲ್ಲ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ 8 ಏನಿದೆ ಭಗವಂತನ ವಿಶಿಷ್ಟವಾದಂತಹ ಒಂದು ಗುಣ. ಅಷ್ಟಕರ್ತೃತ್ವ ಅಂತ, ಜಗಜ್ಜನ್ಮಾದ್ಯಷ್ಟಕರ್ತೃತ್ವ, ಇದು ಭಗವಂತನ ಒಂದು ವಿಶಿಷ್ಟವಾದಂತಹ ಲಕ್ಷಣ, ಅದು ಗುಣ ಅಂತ. ಅಂತಹ ಭಗವಂತನ ಸೃಷ್ಟಿಯ ವೈಭವದಿಂದ ನಾವು ತಿಳ್ಕೊಳ್ಬೇಕಂತ. ಎಂಥೆಂಥ ಸೃಷ್ಟಿ ಮಾಡಿದ್ದಾನೆ ಭಗವಂತ. ಅದು ಸೃಷ್ಟಿ ಒಂದು ಸಲ ಅಲ್ಲ, ಅನೇಕ ಸಲ ಸೃಷ್ಟಿ ಮಾಡಿದ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಅಂತ ಅವನಿಗೆ ಬಿರುದು ಇದು. ಇಂತಹ ಸೃಷ್ಟಿಯಲ್ಲಿ ಅನೇಕ ಅಪರೋಕ್ಷ ಜ್ಞಾನಿಗಳನ್ನು ಸೃಷ್ಟಿ ಮಾಡಿದ್ದಾನೆ. ವಾಯುದೇವರ ಪದವಿಗೆ ಬ್ರಹ್ಮದೇವರ ಪದವಿ ಬರುವಂತಹ ರುಜುಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅನೇಕ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ನಮ್ಮಂಥ ದಡ್ಡರನ್ನು ಸೃಷ್ಟಿ ಮಾಡಿದ್ದಾನೆ. ಇಂಥ ಅದ್ಭುತವಾದ ಸೃಷ್ಟಿ ಇದು. ಬಹುಚಿತ್ರ ಎಂಬುದಕ್ಕೆ ಮೇಲ್ನೋಟಕ್ಕೆ ಅನೇಕ ವಿಚಿತ್ರ ಅಂತ ಅಷ್ಟೇ ಅರ್ಥ ಬರುತ್ತೆ, ಅಷ್ಟೇ ಅರ್ಥ ಮಾಡ್ಕೊಳ್ಬಾರ್ದು. ಬಹುಚಿತ್ರ ಎಂಬ ಶಬ್ದಕ್ಕೆ ಬಹ್ವಿಭಿಃ ಚಿದ್ಭಿಃ ರಮಂತೆ ಇತಿ ಬಹುಚಿತ್ರಾಹ ಅಂತ. ಅಂದರೆ ಚಿತ್ ಅಂದರೆ ಜ್ಞಾನ, ಅನೇಕ ಜ್ಞಾನದಿಂದ ಅಂದರೆ ಭಗವಂತನ ಜ್ಞಾನದಿಂದ ಸಂತೋಷ ಪಡತಕ್ಕಂಥವರು ಈ ಬ್ರಹ್ಮದೇವರು, ವಾಯುದೇವರು, ಶ್ರೀಮದಾಚಾರ್ಯರ ಪರಂಪರೆಯಲ್ಲಿ ಬರುವಂತಹ ಅನೇಕ ಯತಿಗಳು, ಇವರೆಲ್ಲರೂ ಬಹುಚಿತ್ರರು. ಯಾಕೆಂದರೆ ಭಗವಂತನ ಜ್ಞಾನವನ್ನು ಪಡೆದು ಆನಂದ ಪಡ್ತಾ ಇರ್ತಾರೆ. ಮತ್ತೊಂದು ಅರ್ಥ ಹೇಳ್ತಾರೆ, ಬಹೂನ್ನ ಚಿದಾ ರಮಯಂತೆ ಇತಿ ಬಹುಚಿತ್ರ ಅಂತ. ಅನೇಕ ಜನರನ್ನು ತಮ್ಮ ಜ್ಞಾನಾಮೃತದಿಂದ ಸಂತೋಷಪಡಿಸ್ತಾರಾದ್ದರಿಂದ ಅವರು ಬಹುಚಿತ್ರರು. ಅದರಲ್ಲಿ ನಮ್ಮ ವಿಜೇಂದ್ರ ತೀರ್ಥರು ಬಹುಚಿತ್ರರು, ವ್ಯಾಸರಾಜ ಗುರು ಸಾರ್ವಭೌಮರು ಬಹುಚಿತ್ರರು. ಏಕೆಂದರೆ ತಮ್ಮ ಜ್ಞಾನಾಮೃತದಿಂದ ಅನೇಕರನ್ನು ಸಂತೋಷಪಡಿಸ್ತಾ ಇದ್ದಾರೆ. ಪರಮಾತ್ಮನ ಜ್ಞಾನದಿಂದ ಅವರೂ ಸಂತೋಷಪಡ್ತಾ ಇದ್ದಾರೆ. ಇಂತಹ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನಲ್ಲಿ ನಾವು ಪ್ರೀತಿಯನ್ನು ಮಾಡಬೇಕು ಅಂತ ವ್ಯಾಸರಾಜ ಗುರು ಸಾರ್ವಭೌಮರು ತಮ್ಮ ಪ್ರಿಯ ಶಿಷ್ಯರಾದಂಥ ವಿಶ್ವತೀರ್ಥರು, ಅಂದರೆ ಅವರ ಅರ್ಥಾತ್ ವಿಜೇಂದ್ರ ತೀರ್ಥರು, ಅವರಿಗೆ ಹಿತವನ್ನು ಬೋಧನೆ ಮಾಡಿ ಆ ಸುರೇಂದ್ರ ತೀರ್ಥರ ಜೊತೆಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಕೊಟ್ಟು ಕಳಿಸಿ
ಸುರೇಂದ್ರ ತೀರ್ಥರ ಜೊತೆಗೆ ಅವರು ಸಂಚಾರ ಮಾಡ್ತಾ ಅನೇಕ ಕಡೆ ಸಂಚಾರ ಮಾಡ್ತಾ ಬಂದಿದ್ದಾರೆ. ಸಂಚಾರ ಮಾಡ್ತಾ ಮೊಟ್ಟ ಮೊದಲಿಗೆ ಎಲ್ಲಿ ಬಂದರು ಅಂದರೆ ಕಂಚಿಪಟ್ಟಣ. ಕಾಂಚೀಪಟ್ಟಣ ಭಾರಿ ದೊಡ್ಡ ಕ್ಷೇತ್ರದ್ದು, ವರದರಾಜ ಇರುವಂತಹ ಶ್ರೇಷ್ಠವಾದ ಕಂಚಿಪಟ್ಟಣ ತಿರುಪತಿ ಹತ್ತಿರನೇ ಇದೆ. ಆ ಕಂಚಿಪಟ್ಟಣದಲ್ಲಿ ಅನೇಕ ವಿದ್ವಾಂಸರ ಗೋಷ್ಠಿ ನಡೆದಿದೆ. ಅಲ್ಲಿ ಅನೇಕ ವಿದ್ವಾಂಸರಿದ್ದರು, ಈಗಲೂ ವಿದ್ವಾಂಸರಿದ್ದಾರೆ ಕಂಚಿಯಲ್ಲಿ. ವಿಶಿಷ್ಟಾದ್ವೈತರು, ಅದ್ವೈತಿಗಳು, ಭಾರಿ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ. ಅಂಥ ಕಂಚಿಪಟ್ಟಣದಲ್ಲಿ ವಿದ್ವದ್ಗೋಷ್ಠಿ ನಡೆದಿದೆ. ಆ ವಿದ್ವದ್ಗೋಷ್ಠಿಯಲ್ಲಿ ವಿಜೇಂದ್ರ ತೀರ್ಥರು ಅಲ್ಲಿ ಪಂಡಿತರಿಗೆ ಸಂತೋಷ ಆಗುವಂತೆ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಮುಂದೆ ಅವರು ಸಂಚಾರ ಮಾಡುತ್ತಾ ಕರ್ನಾಟಕಕ್ಕೆ ಬಂದಿದ್ದಾರೆ. ಕೋಲಾರ ಅಂತ ಒಂದು ಇಲ್ಲೇ ಹತ್ತಿರ ಇದೆ, ಆ ಚಿನ್ನದ ಗಣಿ ಕೋಲಾರದ ಹತ್ತಿರ ಬಂದಿದ್ದಾರೆ. ಆ ಕೋಲಾರದಲ್ಲಿ ಅನೇಕ ವಿದ್ವಾಂಸರಿದ್ದರು. ಆ ವಿದ್ವಾಂಸರ ಜೊತೆಗೆ ವಿಚಾರ ಮಾಡ್ತಾ ಇದ್ದಾರೆ, ತತ್ವ ವಿಚಾರಗಳನ್ನು ಮಾಡಿ ಅವರ ಜೊತೆಗೆ ವಾಕ್ಯಾರ್ಥ ವಿಚಾರ ಮಾಡಿ ಅದನ್ನು ಜಯಿಸಿದ್ದರಿಂದ ಅದು ಜಯದ ಗುರುತಿಗಾಗಿ ಅಲ್ಲೊಂದು ದೊಡ್ಡ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ತಾಯಿದ್ದಾರೆ. ಅದು ಜಯದ ಗುರುತು ಇರಲಿ ಅಂತ ವಿಜೇಂದ್ರ ತೀರ್ಥರು ದೊಡ್ಡ ಪ್ರಾಣದೇವರ ಮೂರ್ತಿ, ಭಾರಿ ದೊಡ್ಡದಿದೆ, ಅಂಥ ಪ್ರಾಣದೇವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ರೀತಿ ಪ್ರತಿಷ್ಠಾಪನೆ ಮಾಡಿ ಮುಂದೆ ಅವರು ಸಂಚಾರ ಮಾಡುತ್ತಾ ತುಮಕೂರಿಗೆ ಬಂದಿದ್ದಾರಂತೆ.